ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಸುಮಾರಾಗಿದ್ದೀನಿ, ನಾಟ್ ಗುಡ್ ಅಂತ ಹೇಳ್ಬೋದು. ಸೊ ಒನ್ಸ್ ಅಗೈನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಸತೀಶ್, ಮೈಸೂರಿಂದ ಅಂತ ಹೇಳ್ದೆ. ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ. ದಯವಿಟ್ಟು ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇದು ಒಂದು ಬ್ಲ್ಯಾಕ್ ಡೇ ನನ್ನ ಲೈಫಲ್ಲಿ ಅಂತ ಹೇಳ್ಬೋದು. ಸೊ ನಮ್ಮ ಮನಸ್ಸಿಗೆ ಹತ್ರ ಆಗಿರೋರು, ನಮ್ಮ ಹಾರ್ಟ್ಗೆ ತುಂಬ ನಾವು ಇಷ್ಟಪಡೋರು ನಮ್ಮನ್ನು ಬಿಟ್ಟು ಹೋದಾಗ, ನಮ್ಮನ್ನು ಹಗಲೋದಾಗ ಎಷ್ಟು ನೋವಾಗುತ್ತೆ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ. ಅದನ್ನು ನಿಜಕ್ಕೂ ಬಾಯಲ್ಲಿ ವರ್ಣನೆ ಮಾಡೋಕ್ಕಾಗೋದೇ ಇಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಅಮ್ಮನ ತಂಗಿ, ನನ್ನ ಚಿಕ್ಕಿ ನಿಮ್ಗೆಲ್ರಿಗೂ ಗೊತ್ತು, ಎಲ್ಲ ನೋಡಿದ್ದೀರ ನನ್ನ ವ್ಲಾಗಲ್ಲಿ, ನನ್ನ ವೀಡಿಯೋಸಲ್ಲಿ. ಸೊ ಅವ್ರ ಹಸ್ಬೆಂಡ್ ನನ್ನ ಚಿಕ್ಕಪ್ಪ, ನನ್ನ ಅಪ್ಪಾಜಿ ಅಂತಲೇ ಕರೀತಾ ಇದ್ದೆ. ಚಿಕ್ಕದ್ರಿಂದ ರಜಾ ಬಂದ ತಕ್ಷಣ ನಮ್ಮ ಅಪ್ಪಾಜಿ ನನ್ನ ಕರೆಸ್ಕೊತಾಯಿದ್ರು. ನಾವು ನಮ್ಮ ಚಿಕ್ಕಿ ಮನೆಗೆ ಹೋಗ್ತಾಯಿದ್ವಿ, ಮಂಡ್ಯಗೆ ಹೋಗ್ತಾಯಿದ್ವಿ. ಇವತ್ತಿನ ದಿನ ಅವ್ರು ನಮ್ಮ ಜೊತೆಗಿಲ್ಲ. ಸೊ ಮಿಸ್ ಯು ಸೋ ಮಚ್. ತುಂಬ ಬೇಜಾರಾಗ್ತಾಯಿದೆ. ಒಂದು ದಿನ ತಲೆನೋವು, ಜ್ವರ, ಮೈಕೈ ನೋವು ಅಂತ ಹೇಳಿದವರಲ್ಲ, ಒಂದು ದಿನ ಹಾಸ್ಪಿಟ್ಲಿಗೆ ಹೋದವರಲ್ಲ. ಸೊ ಆಲ್ ಆಫ್ ಅ ಸಡನ್ನಾಗಿ ನಿನ್ನೆ ಮಧ್ಯಾಹ್ನ ಊಟ ಮಾಡಿ ಮಲ್ಕೋತೀನಿ ಅಂತ ಹೋದವರು ಹಾರ್ಟ್ ಅಟ್ಯಾಕ್ಕಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋದಾಗ, ಇಲ್ಲ ಆಗಲ್ಲ, ಮೈಸೂರಿಗೆ ಕರ್ಕೊಂಡೋಗಿ ಅಂದ್ರಂತೆ. ಅವರಿರೋದು ಪ್ರಾಪರ್ ಮಂಡ್ಯದಲ್ಲಿ. ಬಟ್ ಮಂಡ್ಯಕ್ಕೆ ಕರ್ಕೊಂಬರೋಕ್ಕೆ ಅಂತ ಆ್ಯಂಬುಲೆನ್ಸಲ್ಲಿ ಹಾಕ್ಕೊಂಡಿದ್ದಾರೆ. ಅದೇನಾಯಿತೋ ಏನೋ. ನಿಜ ದೇವರು ಅಂತ ಇಷ್ಟು ಪೂಜೆ ಮಾಡ್ತೀವಿ, ದೇವ್ರು ಇದಾನ ಅನಿಸ್ಬಿಡುತ್ತೆ ಒಂದು ಟೈಮ್. ಅಲ್ಲಿ ಮತ್ತೆ ಇನ್ನೊಂದ್ಸಲಿ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿದೆ. ನಿಜವಾಗ್ಲೂ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ. ನಿಜಕ್ಕೂ ಅವ್ರ ಮನೆಗೆ ಹೋದಾಗಂತೂ ನಾನು ಯಾವತ್ತೂ ಬರೀ ಕೈಲಿ ವಾಪಸ್ ಬಂದಿದ್ದೇ ಇಲ್ಲ. ಅವಳಿಗೆ ಯಾವ ಬಟ್ಟೆ ಬೇಕೋ ತೆಕ್ಕೊಡು, ಗೀತಾ ಅವಳಿಗೆ ಯಾವುದು ಇಷ್ಟ ಆ ಬಟ್ಟೆ ತೆಕ್ಕೊಡು. ನನಗೆ ಮ್ಯಾಂಗೋ ಅಂದರೆ ಸಖತ್ ಇಷ್ಟ. ಚಿಕ್ಕದ್ರಲ್ಲಿ ನಾನು ಹೋಗ್ತಿದ್ರೆ ಸಾಕು, ಅವ್ರ ಮನೇಲಿ ಒಂದೊಂದು ಮೂಟೆ ಮ್ಯಾಂಗೋ ತಂದುಬಿಡೋರು. ಅವಳಿಗೆ ಸಖತ್ ಇಷ್ಟ, ಅವಳು ತಿಂದಷ್ಟು ತಿನ್ನಲಿ ಅಂತ ಅಂದ್ಬಿಟ್ಟು ಅಷ್ಟು ಇಷ್ಟಪಡ್ತಿದ್ರು ನನ್ನನ್ನು. ನಾನು ಕೂಡ ಅವ್ರನ್ನ ಅಷ್ಟೇ ಇಷ್ಟಪಡ್ತಾಯಿದ್ದೆ. ಬಟ್ ಇವತ್ತು ಅವ್ರು ನಮ್ಮ ಜೊತೆಗಿಲ್ಲ. ಅದಕ್ಕಿಂತ ವಿಧಿ ಎಷ್ಟು ಕ್ರೂರ ಅನಿಸ್ಬಿಡುತ್ತೆ ಒಂದೊಂದ್ಸಲಿ. ಇಷ್ಟು ಅಚಾನಕ್ಕಾಗಿ ಏನಾದ್ರು ಬೆಡೆಡ್ ಆಗಿ ತೀರಾ ಹುಷಾರಿಲ್ಲ, ಸೀರಿಯಸ್ ಆಗಿದ್ರು ಅಂತಂದಿದ್ರೆ ಆ್ಯಕ್ಚುಲಿ ನೋವಾಗ್ತಿತ್ತು. ಬಟ್ ಈ ಮಟ್ಟಕ್ಕೆ ನೋವಾಗ್ತಿತ್ತೋ ಏನೋ ಗೊತ್ತಿಲ್ಲ. ಬಟ್ ಏನೂ ಇಲ್ಲದೆ ಎತ್ತಿಲ್ಲದೆ ಮಧ್ಯಾಹ್ನ ಊಟ ಮಾಡಿದಂಥ ವ್ಯಕ್ತಿ ಸಂಜೆಗಿಲ್ಲ ಅಂದರೆ ನಿಜಕ್ಕೂ ಹಾರ್ಟ್ ಬ್ರೋಕನ್ ಅಂತಲೇ ಹೇಳ್ಬೋದು. ಸೊ ಮಿಸ್ ಯು ಅಪ್ಪಾಜಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆನೆಸ್ಕೊತಾ ಇದ್ರೆ ತೀರಾ ಎಮೋಷ್ನಲ್ ಆಗ್ತೀನಿ. ಅದಕ್ಕಿಂತ ಮುಂಚೆ ನೆನ್ನೆಯಿಂದ ಏನೇನಾಯಿತು ಅಂತ ಒಂದು ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ ನಾನು ಏನೂ ವೀಡಿಯೋನೇ ಮಾಡ್ಕೊಳ್ಳಿಲ್ಲ. ತುಂಬಾ ಬೇಜಾರಾಗಿತ್ತು. ಯಾರಿಗೇ ಆದರೂ ಬೇಜಾರಾಗೇ ಆಗುತ್ತೆ. ಹೊತ್ತು ವಾಯ್ಸೆಲ್ಲ ಹೋಗಿದೆ, ಕಣ್ಣೆಲ್ಲ ಸ್ವೆಲ್ಲಾಗಿದೆ. ವಿಡಿಯೋ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಇದು ಕಾರ್ತಿಕ್ ಮಾಸ ಆಗಿರೋದ್ರಿಂದ ನಮ್ಮ ಗೋಡನಲ್ಲೂ ಕೂಡ ಕೆಲಸ ಇತ್ತು. ಸತೀಶ್ ಪಾಪ ನೋಡಿ ಯಾವ ಥರ ಕೆಲಸ ಮಾಡ್ತಾಯಿದ್ದಾರೆ ಅಂತ. ಸೊ ಗುರುಮಲಪ್ಪ ಕೂಡ ಎಲ್ಲರೂ ಕೂಡ ಕೆಲಸ ಮಾಡ್ತಾಯಿದ್ರು, ಅವರೊಬ್ಬರೇ ಎಲ್ಲ. ಸೊ ನನಗೆ ಒಂದು ಅಂಗಡಿಗೆ ಅದು ಅಕ್ಕಿನ ಚೇಂಜ್ ಮಾಡಿಕೊಂಡು ಬೇರೆ ಅಕ್ಕಿ ತೊಗೊಂಬಾ ಅಂತ ಹೇಳಿದ್ರು. ನಾನು ಕೂಡ ಗಾಡೀಲಿ ಅಕ್ಕಿ ಮೂಟೆ ಹಾಕಿಸ್ಕೊಂಡು ಚೇಂಜ್ ಮಾಡ್ಕೊಂಬರೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಇದು ಮಧ್ಯಾಹ್ನ ನಡೆದಿದ್ದಂಥ ವಿಡಿಯೋ. ಇದು ನಮ್ಮನೆ ಲಾಸ್ಟ್ ಫ್ಲೋರು, ಟಾಪಲ್ಲಿ ಇರೋಂಥ ಒಂದು ರೂಮು. ಇಬ್ಬರು ಬ್ಯಾಚುಲರ್ ಹುಡುಗರಿಗೆ ನಾವು ಮನೆ ರೆಂಟ್ ಕೊಟ್ಟಿದ್ವಿ. ಬಟ್ ಅವರ ಬಿಹೇವಿಯರ್ ಈ ನಡುವೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ ನನಗೆ.
ಯಾಕಂದರೆ 2-3 ಜನ ಅಂತ ಹೇಳಿ 4 ಜನ 5 ಜನ ಬರೋದು, ಈ ಥರ ಎಲ್ಲ ಬಿಹೇವಿಯರ್ ಬೇರೆ ಬೇರೆ ಸಮಥಿಂಗ್ ಏನೋ ಕೆಲಸಗಳೆಲ್ಲ ನಡೆಯೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಇಮಿಡಿಯೇಟಾಗಿ ಬೈದು ನಾವು, ನೀವು ಇಲ್ಲಿರೋದು ಬೇಡ, ನೀವು ನಮ್ಮ ಮನೆಗೆ ಗಬ್ಬು ಹೇಳಿಸೋದು ಬೇಡ, ಇದು ಕ್ಲಬ್ಬಲ್ಲ, ಲಾಡ್ಜಲ್ಲ, ಫ್ಯಾಮಿಲಿಗೆ ಅಂತ ಮಾಡಿರೋ ಮನೆ, ದಯವಿಟ್ಟು ನೀವು ಖಾಲಿ ಮಾಡ್ಕೊಂಡು ಹೋಗಿ ಅಂತ ನಾನು ಖಡಾಖಂಡಿತವಾಗಿ ಹೇಳಿಬಿಟ್ಟೆ. ಆದರೆ ಅವರು ಖಾಲಿ ಮಾಡೋಕ್ಕೆ ಇಷ್ಟ ಇಲ್ಲ. ಬಟ್ ನಮ್ಮ ಮನೇನ ಯಾವ ರೀತಿ ಗಬ್ಬೆಬ್ಸಿದ್ದಾರೆ ನೋಡಿ. ನಾವು ಅಷ್ಟು ನೀಟಾಗಿ ಕಷ್ಟಪಟ್ಟು ಮನೆ ಕೊಟ್ಟು ಪೇಂಟ್ ಮಾಡಿಸಿ ಅಷ್ಟು ನೀಟಾಗಿ ಕೊಟ್ಟರೆ ಅವ್ರು ಇಟ್ಕೊಂಡು ನೋಡಿ. ಯಾಕೆ ಆ ಫ್ಲೈವುಡ್ಗೇನು ಬೇಡ? ಹಾಂ ಇಲ್ಲ ಇಲ್ಲ ಬೇಡ, ಡೋರಿಗೆ ಬೇಡ. ಹಾಂ ಇದು ಬಟ್ಟೆ ತಕ ಒರೆಸಿ ಅದರಲ್ಲೂ ಉಜ್ಬೇಡಿ. ಬಾತ್ರೂಮ್ ಕ್ಲೀನ್ ಮಾಡಿ, ಟೈಲ್ಸ್ ಕ್ಲೀನ್ ಮಾಡಿ. ಹಾಂ ಹಾಂ ಫಸ್ಟು ಜೋಡ್ಸೋಕೆ ಹೋಗಿ ನೀನು. ಫಸ್ಟು ಅಡುಗೆ ಮನೆ ತೊಳೆದ್ಬಿಟ್ಟು ಕಬೋರ್ಡೆಲ್ಲ ಒರೆಸ್ಕೊಂಡು ಆಮೇಲೆ ಬಾತ್ರೂಮ್ ತೊಳಿರಿ. ಆ ಕಚಡ ಹುಡುಗರುಗಳಿಗೆ ಹುಡುಗರುಗಳು ಅವರು ಅವ್ರಿಗೆ ಮನೆ ಕೊಟ್ಟು ಎಷ್ಟು ಗಬ್ಬು ಮಾಡವ್ರೆ ನೋಡಿ ಅವರು. ಹಾಂ ಒಳಗಡೆ ಏನೇನು ಮಾಡಿದ್ರು ಅಂದರೆ ಕಬೋರ್ಡ್ ಒಳಗೆಲ್ಲ ಡ್ರಿಂಕ್ಸು, ಬಾಟ್ಲು, ಬೀಡಿ, ಸಿಗರೇಟು. ಅಲ್ಲ ಪಾರ್ಟಿ ಮಾಡೋಕ್ಕೆ ನಮ್ಮ ಮನೆಯೇ ಬೇಕಿತ್ತ ಇವ್ರಿಗೆ ಅಂತ? ಅಷ್ಟು ಚೆನ್ನಾಗಿ ಮನೆ ಕಟ್ಟಿ ನಾವು ಕಷ್ಟಪಟ್ಟು ಅಲ್ಲ ಇದ್ರೋಣ, 2-3 ಜನ ಫಸ್ಟ್ ಇದ್ದರು. ಎಷ್ಟು ನೀಟಾಗಿ ಇಟ್ಟಿದ್ರು ಅಂದರೆ ಮನೇನ, ಇವ್ರಿಗೆ ಬೇರೆ ಫ್ಯಾನ್ ಬೇರೆ ಹಾಕಿಸ್ಕೊಟ್ಟು. ನಮ್ಮ ಕಷ್ಟ, ನಮ್ಮ ನೋವು, ನಮ್ಮ ನಲಿವು ನಮಗೆ 1000 ಇರ್ತವೆ. ನಮ್ಮ ಫೀಲಿಂಗ್ಸ್ ನಮಗೆ 1000 ಇರ್ತವೆ. ನಮಗೆ ನಮ್ಮದೇ ಮುಗಿದ್ರೆ ಸಾಕು ಅನ್ನೋಂಗಾಗಿದೆ. ಈ ನಡುವೆ ನಮಗೆ ಬೇರೆ ಯಾರ ವಿಷಯನೂ ನಮಗೆ ಬೇಕಾಗಿಲ್ಲ ಗೈಸ್. ನಾವು ಯಾರ ವಿಷಯಕ್ಕೂ ಹೋಗೋದಿಲ್ಲ. ಯಾರಾದರೂ ಅಪ್ಪಿತಪ್ಪಿ ನನ್ನ ವಿಷಯಕ್ಕೆ ಹುಡ್ಕೊಂಡು ಕೆರ್ಕೊಂಡು ಬಂದರೆ ನಾನಂತೂ ಸುಮ್ಮನೆನೂ ಬಿಡೋದಿಲ್ಲ ಗೈಸ್. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ, ಕೊಚ್ಚೆ ಮೇಲೆ ಕಲ್ಲು ಹಾಕಿ ಮುಖಕ್ಕೆ ಹಾರಿಸ್ಕೋಬಾರ್ದು ಅಂತ ಇಷ್ಟು ದಿನ ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ಇಲ್ಲ, ನನಗೆ ಮುಖಕ್ಕೆ ನೀವು ಹಾರಿಸ್ಲೇಬೇಕು, ಬನ್ನಿ ಬನ್ನಿ ಅಂತ ಪದೇ ಪದೇ ಟ್ರಿಗರ್ ಮಾಡಿಕೊಂಡು ಈ ಫೇಕ್ ಅಕೌಂಟ್ಗಳನ್ನ ಇಟ್ಕೊಂಡು ಫೇಕ್ ನೇಮಿಂದ ನನಗೇನಾದರೂ ಇನ್ಸಲ್ಟ್ ಆಗೋ ಥರ, ನನಗೇನಾದರೂ ಮನಸ್ಸಿಗೆ ನೋವಾಗಲಿ ಅನ್ನೋ ಥರ ಈ ರೀತಿ ಮಾಡ್ತಾನೆ ಬಂದರೆ ನಾನು ಸಹಿಸ್ಕೊಳ್ಳೋದೇ ಇಲ್ಲ ಗೈಸ್. ಒಂದೇನು ಹೇಳಬೇಕು ಅಂತಂದರೆ, ದಯವಿಟ್ಟು ಮನೆ ಕೊಡುವಾಗ ವಿಚಾರಿಸಿ ನೋಡಿ ಮಾಡಿ. ಬ್ಯಾಚುಲರ್ಸ್ ಆದರೂ ಅಷ್ಟೇ, ಸ್ಟೂಡೆಂಟ್ಸ್ ಅಂತ ಹೇಳ್ಕೊಂಡು ಅನ್ನೆಸಸರಿ ಬರ್ತಾರೆ. ದಯವಿಟ್ಟು ಅವ್ರಿಗೆ ನೋಡಿ ಮಾಡಿ ಮನೆ ಕೊಡಿ. ಇದು ನನ್ನ ಸ್ವಂತ ಅನುಭವದಿಂದ ಹೇಳಿದ್ದೀನಿ. ಈಗ ನೋಡಿ ಕಲ್ಲು ಎಷ್ಟೆಲ್ಲ ಆಗಿದೆ ನಿಮ್ಮೆಲ್ರಿಗೂ ಗೊತ್ತು. ಮನುಷ್ಯರು ಕಣ್ಣಿಗೆ ಮರನೇ ಮುರಿದೋಗುತ್ತಂತೆ, ಕಲ್ಲು ಮುರಿದೋಗಿದೆ ನಮ್ಮ ಮನೇಲಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಮ್ಮ ಶತ್ರುಗಳು ನಮ್ಮ ಜೊತೆಗೇ ಇರ್ತಾರೆ, ನಮ್ಮ ಒಳಗೇ ಇರ್ತಾರೆ. ಸೊ ಬಿ ವೇರ್. ಅಷ್ಟರಲ್ಲಿ ನನ್ನ ಮಗನ ಫ್ರೆಂಡು ಇಬ್ಬರು ಸ್ಕೂಲಿಂದ ಬಂದರು. ಟ್ಯೂಷನ್ಗೆ ಹೋಗೋ ಟೈಮ್ ಆಗೋಗಿತ್ತು ಅವನಿಗೆ. ಸೊ ಅವ್ನ ಫ್ರೆಂಡ್ ಹಸು ಕೂಡ ಅವನ್ನೇ ಹುಡ್ಕೊಂಡು ಬಂದಿತ್ತು. ಹಾಗಾಗಿ ಸೌತೆಕಾಯಿ ಎಲ್ಲ ಕೊಡ್ತಾಯಿದ್ರು. ನನಗೆ ನೈಟ್ ಕಾಲ್ ಬಂದಾಗ 10:30 ಆಗಿತ್ತು. ಸೊ ಇದು ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ತುಂಬ ಲೇಟ್ ಆಗ್ತಾಯಿದೆ ವಿಡಿಯೋ, ಕಾರಣ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿರಲಿಲ್ಲ. ಸತೀಶ್ ಇರಲಿಲ್ಲ, ಬೆಳ್ಳೂರಿಗೆ ಹೋಗಿದ್ರು, ಕಾರಣ ಕೆಲಸ ಇತ್ತು. ನಾನು 10:30 ರಾತ್ರಿಲಿ ಮಕ್ಕಳನ್ನ ಕರ್ಕೊಂಡು ಹೇಗೆ ಹೋಗೋಕ್ಕಾಗತ್ತೆ. ಸೊ ನಿಜಕ್ಕೂ ಡ್ರೈವರ್ ಇದ್ದಿದ್ರೆ ಹೊರಟುಬಿಡ್ತಿದ್ನೋ ಏನೋ, ಬಟ್ ಡ್ರೈವರ್ ಕೂಡ ಇರಲಿಲ್ಲ. ಹಾಗಾಗಿ ಸತೀಶ್ ಬರೋದನ್ನೇ ವೆಯ್ಟ್ ಮಾಡಿಕೊಂಡು ಮಕ್ಕಳಿಗೆ ಲೀವ್ ಲೆಟರ್ ಕೊಡೋಣ ಅಂದ್ಕೊಂಡೆ. ಬಟ್ ಅವ್ರಿಗೆ ಒನ್ ಡೇ ಮುಂಚೆನೇ ಹೇಳಬೇಕಾಗಿತ್ತಂತೆ. ಹಾಗಾಗಿ ಸತೀಶ್ ಇಲ್ಲ ಪರವಾಗಿಲ್ಲ, ಅವ್ರನ್ನ ಕಳಿಸು, ಕಾರ್ಯದ ದಿನ ಕರ್ಕೊಂಡೋಗೋಣ ಅಂತ ಹೇಳಿದ್ರು. ಹಾಗಾಗಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇಲ್ಲ. ಅವ್ರಿಗೂ ಪಾಪ ಫುಲ್ಲು ಕೆಲಸ ಹರಿಬರಿ. ರಾತ್ರಿ ಬಂದಾಗ 2:30 ಆಗಿತ್ತು ಸತೀಶ್ ಬೆಳ್ಳೂರಿಂದ. ಸೊ ಅವ್ರು ಬಂದು ಮಲ್ಕೊಂಡು ಮತ್ತೆ ಬೆಳಗ್ಗೆ ಎದ್ದು 4 ಗಂಟೆಗೆ ಎಲ್ಲ ಕೆಲಸ ಮುಗಿಸಿ ಇವಾಗ ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನನಗಂತೂ ಅಂಥದ್ದೇ ಫೀಲಿಂಗ್ ಆಗ್ತಾಯಿತ್ತು. ಅಳಬೇಡ, ದಯವಿಟ್ಟು ಅಳಬೇಡ. ಅವರು ಟೆನ್ಷನ್ ಆಗಿಬಿಡ್ತಾರೆ ನಾನು ಅಳೋದು ನೋಡಿದ್ರೆ. ಸತೀಶು ಗದರ್ತಾಯಿದ್ರು ನನಗೆ, ಎಷ್ಟು ಅಳ್ತೀಯ, ಆಮೇಲೆ ತಲೆನೋವು ಅಂತ ಟ್ಯಾಬ್ಲೆಟ್ ತಿಂತೀಯ, ಅಳಬೇಡ ನಿಲ್ಲಿಸು ಅಂತ ಹೇಳ್ತಾಯಿದ್ರು. ಆದರೆ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು? ನಾನಂತೂ ತುಂಬ ಸೆನ್ಸಿಟಿವ್. ನಿಮ್ಗೆ ಅನಿಸ್ಬೋದು ಆಲ್ ಆಫ್ ಅ ಸಡನ್ ನಾನು ನೋಡಿದ ತಕ್ಷಣ ಇವ್ರು ರ್ಯಾಶ್, ಆ್ಯರಗೆಂಟ್ ಅಂತ. ಬಟ್ ಬೈ ಹಾರ್ಟ್ ನಾನು ಅಂಥವಳಲ್ವೇ ಅಲ್ಲ. ಆನ್ ದ ವೇ ಅಲ್ಲೇ ಮಂಡ್ಯದಲ್ಲಿ ಒಂದು ಹೂನಾರ, ಪೂಜೆ ಸಾಮಾನು ಎಲ್ಲ ತೊಗೊಂಡು ಹೋಗ್ತಾಯಿದ್ದೀನಿ. 8:30-9 ಗಂಟೆ ಅಷ್ಟರಲ್ಲಿ ಅಲ್ಲಿ ಇರಬೇಕು ಅಂತ ಅಂದ್ಕೊಂಡೆ. ಬಟ್ ಈ ಟ್ರಾಫಿಕಲ್ಲಿ ನಿಜಕ್ಕೂ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಅಲ್ಲಿ ಹೋಗಿದ ತಕ್ಷಣ ಎಲ್ಲ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನೋಡಿ ನಮ್ಮ ತಾತ, ನಮ್ಮ ಮಾಮ,
ಪ್ರತಿಯೊಬ್ಬರು ಇವರೇ ನನ್ನ ಅಪ್ಪಾಜಿ. ಎಲ್ಲರೂ ಸ್ನಾನ ಮಾಡಿಸಿ ಅವ್ರಿಗೆ ರೆಡಿ ಮಾಡಿ ಕೂರಿಸಿದ್ರೆ ಒಳ್ಳೆ ಮದುವಣಗಿತ್ತಿ ಮಗನ ಥರ ಕಾಣಿಸ್ತಾ ಇದ್ರು. ನಿಜಕ್ಕೂ ಒಂಚೂರು ಗಾಯ ಆದರೆ ಕುಯ್ಕೊಂಡ್ರೆ ಎಷ್ಟು ಹರ್ಟ್ ಆಗ್ತೀವಿ. ಬಟ್ ಈ ಟೈಮಲ್ಲಿ ಹಿಂಗೆ ಬೆಂಕಿಗೆ ಹಾಕೋವಾಗ ನಮ್ಮ ದೇಹ ಹೆಂಗೆ ಸುಡುತ್ತೋ ನಿಜಕ್ಕೂ ಆ ಪರಮಾತ್ಮನಿಗೆ ಮಾತ್ರ ಗೊತ್ತು. ನಮ್ಮ ಕಿಶುಗೆ ನೋವನ್ನ ಭರಿಸೋವಂಥ ಶಕ್ತಿ ದೇವ್ರು ಕೊಡಲಿ ಅಂತ ನಾನು ಕೇಳ್ಕೊತೀನಿ. ನಿಜಕ್ಕೂ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಆನ್ ದ ವೇ ಬರುವಾಗ ಸತೀಶ್ ಇಷ್ಟು ಹತ್ತು ಸುಸ್ತಾಗಿದೆಯಾ ಅಂತ 2 ಚಪಾತಿ ಕೊಡಿಸಿದ್ರು. ಯಾಕಂದರೆ ಬೆಳಗ್ಗೆ ನಾನೇನು ತಿಂದೇ ಇರಲಿಲ್ಲ. ಸತೀಶು ಕೂಡ ತಿಂದಿರಲಿಲ್ಲ. ನಿಜ ಹೇಳಬೇಕು ಅಂದರೆ ರಾತ್ರಿ ಬಂದಾಗ ಅವರು ಎಷ್ಟೊತ್ತು ಗೊತ್ತಾ, 2:30 ರಾತ್ರಿ ಅಲ್ಲಿಂದ ಬಂದು ಸ್ನಾನ ಮಾಡಿ ಸಖತ್ ತಲೆನೋವು ಬಂದುಬಿಡ್ತು ನನಗೆ. ತುಂಬಾ ಹೆಡ್ಡೇಕು. ಸೊ ಹಾಗಾಗಿ ಸ್ನಾನ ಮಾಡಿ ಹಾಗೆ ಫ್ರೆಶ್ ಅಪ್ ಆಗಿ ಮಲ್ಕೊಂಡೆ. ಬಟ್ ಮಕ್ಕಳು ಬರೋ ಟೈಮ್ ಆಯಿತು. ಅವ್ರು ಬಂದ ತಕ್ಷಣ ಅವ್ರಿಗೇನಾದರೂ ಕೊಡಬೇಕಲ್ವಾ. ಪಾಪ ನಮ್ಮ ಫೀಲಿಂಗ್ಸ್ ಅವ್ರು ಹೆಂಗೆ ಅರ್ಥ ಆಗುತ್ತೆ ಅವ್ರಿಗೆ. ಅದಕ್ಕೆ ಹಾಲು ಕಾಯಿಸೋಣ ಅಂತ ಹೇಳಿ ಅವ್ರಿಗೂ ಹಾಲು ಕಾಯಿಸ್ಕೊಟ್ಟು ನಾನು ಒಂದು ಕಪ್ ಕಾಫಿ ಮಾಡಿ ಕುಡಿದೆ. ಒಂದು ಸ್ವಲ್ಪ ತಲೆನೋವು ಕಮ್ಮಿ ಆಯಿತು. ಇವಾಗ ಅಪ್ಪಾಜಿ ಒಂದು ನೆನಪು ಮಾತ್ರ. ಒಂದು ಸುಮಧುರ ನಕ್ಷತ್ರಗಳಲ್ಲಿ ಅವರು ಒಂದು ನಕ್ಷತ್ರ ಹಾಗೆ ಮಿನುಗ್ತಾ ಇರ್ತಾರೆ. ಮೇಲಿಂದೆಲ್ಲ ನೋಡ್ತಾ ಇರ್ತಾರೆ. ಫ್ರೆಂಡ್ಸ್, ನನಗೆ ನನ್ನ ಚಿಕ್ಕಮ್ಮಂಗಿಂತ ನನ್ನ ಅಪ್ಪಾಜಿನೇ ತುಂಬ ಫೇವ್ರೆಟ್. ನನಗೆ ಸಮ್ಮರ್ ಹಾಲಿಡೇಸ್ ಬಂತು ಅಂದರೆ ಕರೆಸು ನಿಮ್ಮ ಅಕ್ಕನ ಮಗಳನ್ನು, ಶ್ವೇತನ ಕರೆಸು ಅನ್ನೋರು, ಅವ್ರಿಗೂ ನಾನು ಒಂಥರ ಫೇವ್ರೆಟ್. ಆವಾಗೆಲ್ಲ ನಮ್ಮ ಕಿಶು ಆಗಿರ್ಬೋದು, ನಮ್ಮ ಸಿಂಧು ಆಗಿರ್ಬೋದು, ನಮ್ಮ ಶ್ರುತಿ ಆಗಿರ್ಬೋದು ಎಲ್ಲ ಸಣ್ಣವರು ಇದ್ದರು. ಸೊ ಅದು ಒಂಥರ ಚೈಲ್ಡ್ಹುಡ್ ಮೆಮೊರೀಸ್. ನನಗೆ ಮರೆಯೋಕ್ಕಂತೂ ಸಾಧ್ಯ ಇಲ್ಲ, ಮರೆಯೋದು ಇಲ್ಲ. ಯಾಕಂದರೆ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅವ್ರು ನನಗೆ. ಹಬ್ಬಕ್ಕೆಲ್ಲ ಬಟ್ಟೆ, ನಾನು ರಜಕ್ಕೆ ಹೋದಾಗೆಲ್ಲ ಬಟ್ಟೆ, ಅದೆಲ್ಲ ಬರೀ ಬಾಯಲ್ಲಿ ಹೇಳಿಬಿಟ್ರೆ ಅದು ತೋರಿಕೆ ಆಗಿಬಿಡುತ್ತೆ. ಬಟ್ ನಾನಂತೂ ನನ್ನ ಉಸಿರು ಇರೋವರೆಗೂ, ನನ್ನ ಕೊನೆ ಉಸಿರು ಇರೋವರೆಗೂ ಅವ್ರನ್ನಂತೂ ನಾನು ಮರೆಯೋದೇ ಇಲ್ಲ. ಸೊ ಇಷ್ಟೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ತುಂಬಾ ಬೇಜಾರಾಗಿತ್ತು. ಇದ್ರ ನಡುವೆ ಈ ದೀಪಾವಳಿ ಅಮಾವಾಸ್ಯೆಯಿಂದ ಏನೇನೆಲ್ಲ ಆಗ್ತಾಯಿದೆ ಪ್ರತಿಯೊಂದು ನೀವು ನೋಡಿದ್ದೀರಾ. ನಮಗೆ ಸಾವಿರ ಫೀಲಿಂಗ್ಸ್ ಇರುತ್ತೆ ಗೈಸ್. ನಮ್ಮ ನೋವು ಸಾವಿರ ಇರುತ್ತೆ. ಇದನ್ನೆಲ್ಲ ಮರೆತು ಆರಾಮಾಗಿರಬೇಕು ಅಂತ ಅಂದ್ಕೊಂಡ್ರು ಕೆಲವೊಂದಷ್ಟು ಜನ ಕಾಲು ಕರ್ಕೊಂಡು ನನ್ನ ಕಾಲು ಎಳೆಯೋಕ್ಕೆ ನೋಡ್ತಾ ಇದ್ದಾರೆ. ಅದನ್ನೆಲ್ಲ ತೆಗೆದಾಕಿ ಒಂದು ಪಾಸಿಟಿವ್ ವೈಬಲ್ಲಿ ಮುನ್ನುಗ್ಗಬೇಕು ಅಂತ ಎದ್ದೆದ್ದು ನಿಲ್ತಾ ಇದ್ರೂ ಬೀಳಿಸ್ಬೇಕಲ್ಲ, ಇವಳು ಏನಾದರೂ ಮಾಡಿ ಕಾಲಿಂದ ಕೆಡವಿ ಬೀಳಿಸ್ಬೇಕಲ್ಲ ಅಂತ ಕಾಯ್ತಾ ಇದ್ದಾರೆ. ನನಗೆ ಸಾವಿರ ಇದೆ, ನನಗೆ ಮಾಡೋಕ್ಕೆ ಕೆಲಸ ಸಾವಿರ ಇದೆ. ದಯವಿಟ್ಟು ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಕೆಲಸ ಇಲ್ಲ ಅಂದರೆ ಏನಾದರೂ ಕೆಲಸ ಹುಡ್ಕೊಂಡು ಕೆಲಸ ಮಾಡಿ. ಜೀವನದಲ್ಲಿ ಬೇಕಾಗಿರೋದು ಒಂದು ವ್ಯಕ್ತಿಗೆ ಕೆಲಸ. ನಾವು ಎಷ್ಟು ಬ್ಯುಸಿ ಆಗ್ತೀವೋ ಅಷ್ಟು ನಾವು ಚೆನ್ನಾಗಿರ್ತೀವಿ. ನನಗೆ ತುಂಬಾ ಕೆಲಸ ಇದೆ. ಪ್ರತಿ ಸಲ ನಿನ್ನ ಕಂತೆ ಪುರಾಣ ಕೇಳ್ಕೊಂಡು ಕೂತ್ಕೊಳ್ಳೋಷ್ಟು ಟೈಮ್ ಇಲ್ಲ ನನಗೆ. ಎಸ್ಪೆಷಲಿ ನಾನು ಒಬ್ರಿಗೆ ಹೇಳಬೇಕು, ಕನ್ವೆ ಮಾಡಬೇಕು, ಎಲ್ಲ ಸಲ ಹೇಳಿ ಸಾಕಾಯ್ತು ಗೈಸ್. ನನ್ನ ವೀಡಿಯೋ ನೋಡಲೇಬಾರ್ದು. ಮಾನ ಮರ್ಯಾದೆ ಇದ್ದರೆ ಯಾಕೆ ನೋಡ್ಬೇಕು ನನ್ನ ವೀಡಿಯೋನ? ಬ್ಲಾಕ್ ಮಾಡಿ ಬಿಸಾಕಬೇಕು ನನ್ನ ವೀಡಿಯೋ ನೋಡೋದಂತೆ, ಅಲ್ಲೋಗಿ ಅವ್ರಿಗೆ ಹೇಳೋದಂತೆ, ಇಲ್ಲೋಗಿ ಇವ್ರಿಗೆ ಹೇಳೋದಂತೆ. ಅಯ್ಯಪ್ಪ, ಏನು ಸಿಗ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಹೇಳ್ಬಿಟ್ಟು ಅದೇನು ಕಿತ್ತು ಗುಡ್ಡೆ ಹಾಕೋತಾರೋ ಗುಡ್ಡೆ ಹಾಕ್ಕೊಳ್ಳಿ, ಅದಕ್ಕೆಲ್ಲ ನನ್ನ ತಲೆನೂ ಕೆಡಿಸ್ಕೊಳ್ಳಲ್ಲ. ನಾನು ಕಿತ್ತು ನಿಂತ್ಕೊಂಡ್ರೆ ಎಂಥ ಚಂಡಿ ಚಾಮುಂಡಿ ಅದು ನನಗೆ ಗೊತ್ತು. ನನ್ನ ಸಾವಿರ ಫೀಲಿಂಗ್ಸ್ ನನಗಿದೆ. ನನಗೆ ಮಾಡೋಕ್ಕೆ ತುಂಬಾ ಕೆಲಸ ಇದೆ. ನನಗೆ ಕೆರ್ಕೊಳ್ಳೋಕ್ಕೂ ಸುಧಾ ಟೈಮ್ ಇಲ್ಲ. ನನಗಷ್ಟು ಕೆಲಸ ಇದೆ. ದೇವರು ನನ್ನನ್ನು ಅಷ್ಟು ಬ್ಯುಸಿಯಾಗೇ ಇಟ್ಟಿರಲಿ. ಮಾಡೋಕ್ಕೆ ಕೆಲಸ ಇಲ್ಲ ಅಂದರೆ ಹೀಗೆ ಅಲ್ಲೊಂದು ಬೊಗಳ್ಕೊಂಡು ಇಲ್ಲೊಂದು ಬೊಗಳ್ಕೊಂಡು ಹುಚ್ಚಿ ಥರ ಊರು ಸುತ್ಕೊಂಡು ನಿಂತಿರು. ಐ ಕಾಂಟ್ ಬಾದರ್ ಅಬೌಟ್ ಆಲ್ ದೀಸ್ ನಾನ್ಸೆನ್ಸ್ ಥಿಂಗ್ಸ್ ಅಂತ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಪಾಡಿಗೆ ನನ್ನನ್ನು ಬಿಟ್ಟರೆ ನಿನಗೆ ಒಳ್ಳೆಯದು. ನಾನು ಪ್ರತಿ ಸತಿ ಹೇಳ್ತಾ ಇದ್ದೀನಿ, ಮಾನ ಮರ್ಯಾದೆ ಇದ್ದರೆ ನನ್ನ ವಿಡಿಯೋ ನೋಡಬೇಡ. ಇನ್ನು ಯಾವ ಭಾಷೆಯಲ್ಲಿ ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ಗೈಸ್. ಯಾಕಂದರೆ ಎಲ್ಲರಿಗೂ ಅಪ್ಸ್ ಆ್ಯಂಡ್ ಡೌನ್ಸ್ ಲೈಫಲ್ಲಿ ಇದ್ದಿದ್ದೆ. ಸೊ ಅಂಥದ್ರಲ್ಲಿ ನಾವು ಝೀರೋಯಿಂದ ಏನೋ ಒಂದು ಸ್ಟ್ರಗಲ್ ಮಾಡಿಕೊಂಡು ಲೈಫಲ್ಲಿ ನಾವು ಹಿಂಗಿರಬೇಕು ಏನಾದರೂ ಪ್ರತಿಯೊಂದು ಅಚೀವ್ ಮಾಡಬೇಕು ಅಂತ ಕನಸು ಕಟ್ಕೊಂಡು ಬಂದಿರೋಳು ನಾನು. ಎಸ್ಪೆಷಲಿ ನಾನು ನನ್ನ ಬಗ್ಗೆ ಹೇಳ್ಕೋಬೇಕು ಅಂತಂದರೆ ಅಂಥದ್ರಲ್ಲಿ ಇವ್ರು ಯಾಕೆ ನನ್ನನ್ನು ಬಿಡ್ತಾ ಇಲ್ಲ?
ಅದೇನೋ ಅಂತಾರಲ್ಲ ಹಂಗೆ ಬೆಳೆಯೋರು ಕಂಡ್ರೆ ಕಾಲು ಎಳೆಯೋರು ಇದ್ದೇ ಇರ್ತಾರೆ. ಸೊ ಕಾಲು ಎಳೀತಾ ಇದ್ದಾರೆ ಅಂದರೆ ನಾವು ಬೆಳೀತಾ ಇದ್ದೀವಿ, ಮುನ್ನುಗ್ತಾ ಇದ್ದೀವಿ ಅಂತ. ಇವ್ರು ಏನೇ ಮಾಡಿದ್ರು ಗೈಸ್ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಇದಕ್ಕಿಂತ 10ರಷ್ಟು ನಾನು ಚಂಡಿ ಚಾಮುಂಡಿ ಥರ ಇರ್ತೀನಿ, ಇಲ್ಲ ಕಿತ್ತು ನಿಂತ್ಕೋತೀನಿ ಅವ್ರ ಥರ. ನಾನು ಎರಡೇ ಆಗೋದು, ಇನ್ನೇನೂ ಆಗಲ್ಲ. ನಂದು ಇನ್ನೊಂದು ಮುಖ ನೋಡೋಕೆ ಇಷ್ಟ ಇದ್ದರೆ ಹೀಗೇ ಎಳಿತಾನೇ ಇರಲಿ ರಬ್ಬರ್ನ. ಎಳೆದು ಎಳೆಯೋರ ಕೈ ಕಿತ್ತೋಗುತ್ತೋ ಹೊರತು ನಾನು ಇನ್ನೂ ಗಟ್ಟಿ ಆಗ್ತೀನಿ, ನಾನು ಇನ್ನೂ ಗಟ್ಟಿ ಆಗಿಬಿಡ್ತೀನಿ. ಈಗಿರೋ ಹಾರ್ಡ್ನೆಸ್ ಅಲ್ಲ, ಇನ್ನೂ ಹಾರ್ಡ್ ಆಗಿಬಿಡ್ತೀನಿ ಗೈಸ್. ನಾನು ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಟ್ರೆ ಒಳ್ಳೆಯದು. ಯಾಕಂದರೆ ನನಗೆ ತುಂಬ ಕೆಲಸ ಇದೆ ಗೈಸ್. ನಾನು 3:30-4 ಗಂಟೆಗೆ ಎದ್ದರೆ ರಾತ್ರಿ 12-12:30 ಆಗುತ್ತೆ ಮಲ್ಕೊಳ್ಳೋದು. ಸೊ ನಾ ಪ್ರತಿಯೊಂದು ಅದನ್ನೆಲ್ಲ ವೀಡಿಯೋ ಮಾಡಿಬಿಟ್ರೆ ಇನ್ನೂ ಎಷ್ಟು ಜನ ನನ್ನ ಮೇಲೆ ಕಣ್ಣು ಹಾಕ್ತಾರೋ ಅದಂತೂ ನನಗೆ ಗೊತ್ತಿಲ್ಲ. ನಮ್ಮ ಅಪ್ಪ ಅಮ್ಮ ನನಗೆ ಪ್ರತಿ ಸತ ಹೇಳ್ತಾ ಇರೋದು ಒಂದೇ, ಏನಂತೆ ಗೊತ್ತಾ, ನಾನು ವೀಡಿಯೋ ಮಾಡೋದು ನಿಲ್ಲಿಸ್ತಾರಂತೆ, ನಾನು ವೀಡಿಯೋ ಮಾಡೋದು ಸ್ಟಾಪ್ ಮಾಡೋ ಥರ ಮಾಡ್ತಾರಂತೆ. ಈ ಥರ ಎಲ್ಲೆಲ್ಲೋ ಬೇಡದಿದ್ದ ಕಡೆ ಎಲ್ಲ ಗಾಸಿಪ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ತಾಕತ್ತಿದ್ರೆ ದಮ್ಮಿದ್ರೆ ನಿಲ್ಲಿಸಲಿ. ಸೊ ಆಯಿತಾ, ನಾವು ಮಾಡೋ ಒಳ್ಳೆ ಕೆಲಸ ಭಗವಂತ ನೋಡ್ತಾನೆ, ಭಗವಂತ ಮೆಚ್ಕೊಳ್ಳಿ ಅಂತ ನಾವು ಮಾಡಿದ್ರೆ, ನಾವು ಮಾಡೋ ಹಲ್ಕ ಕೆಲಸಗಳು, ನಾವು ಮಾಡೋ ಕೆಟ್ಟ ಕೆಲಸಗಳು, ನಾವು ಒಬ್ಬರ ಬಗ್ಗೆ ಇಲ್ದಿರೋದೆಲ್ಲ ಮಾತಾಡಿಕೊಂಡು ಏನೂ ಪ್ರೂಫ್ ಇಲ್ದಿರೋದೆಲ್ಲ ರೋಡ್ ಸುತ್ಕೊಂಡು ಬಂದಾಗಲೂ ಭಗವಂತ ನೋಡ್ತಾನೆ. ಅದನ್ನೇ ಫಸ್ಟ್ ನೋಡೋದು ಭಗವಂತ ಅಲ್ವಾ. ಕಾಲು ಎಳೆಯೋರು ಇದ್ದೇ ಇರ್ತಾರೆ. ಆನೆ ಹೋಗ್ತಾ ಇದ್ದರೆ ನಾಯಿಗಳು ನರಿಗಳು ಬೊಗಳ್ತಾನೆ ಇರ್ತಾವಂತೆ. ನರಿಗಳ ಕೆಲಸ ಏನು? ಬೊಗಳೋದಷ್ಟೇ ಕೆಲಸ. ಸೊ ಬೊಗಳೋ ನಾಯಿ ಕಚ್ಚಲ್ಲ ಅಂತ ಎದೆನ ಕಲ್ಲು ಮಾಡಿಕೊಂಡು ಮುನ್ನುಗ್ಗಬೇಕು. ನಮ್ಮ ಏಮ್ ಏನಿದೆ, ನಮ್ಮ ಗುರಿ ಏನಿದೆ, ನಾವು ಏನು ಪ್ಲ್ಯಾನ್ ಇದೆ ನಮ್ಮ ಫ್ಯೂಚರಲ್ಲಿ, ಅದ್ರ ಕಡೆ ನಮ್ಮ ಗುರಿನ ಸ್ಟ್ರೈಟಾಗಿ ಇಟ್ಕೋಬೇಕು. ಪ್ರತಿ ವಿಡಿಯೋದಲ್ಲಿ ಇದೇ ಆಯಿತು ಅಂತ ತಲೆ ಕೆಡಿಸ್ಕೋಬೇಡಿ ಗಾಯ್ಸ್. ಕನ್ವೆ ಮಾಡಲೇಬೇಕು. ಯಾಕಂದರೆ ಕದ್ದು ಮುಚ್ಚಿ ಪ್ರತಿದಿನ ನನ್ನ ವಿಡಿಯೋ ನೋಡ್ತಾರೆ. ನೋಡಲಿ, ಅರ್ಥ ಆಗಲಿ ಇನ್ನಾದ್ರೂ. ಸೊ ಇದು ಒಂದೇ ಕೆಲಸ ಅಲ್ಲ ಗೈಸ್ ನನಗೆ. ಇನ್ನು ನನ್ನ ಮಗಳಿಗೆ ನೋಡಿ ನಾನು ಟೆಸ್ಟ್ ಕೊಟ್ಟಿದ್ದೀನಿ, ಅವಳಿಗೆ ಓದಿಸ್ಬೇಕು. ನನ್ನ ಮಗ ಬರ್ತಾನೆ, ಅವ್ನಿಗೆ ಊಟಕ್ಕೇನಾದರೂ ಅಡುಗೆ ಮಾಡಿಕೊಡ್ಬೇಕು. ಚಪಾತಿ ಕಲ್ಸೋಣ ಅಂದ್ಕೊಂಡೆ, ಮೂಡೇ ಇರಲಿಲ್ಲ. ಬಟ್ ಸತೀಶ್ ಕೂಡ ಕಾಲ್ ಮಾಡಿದರು, ಏನಾದರೂ ಮಾಡ್ತೀಯೋ ಹಂಗೆ ಕೂತಿರ್ತೀಯೋ ಅದೇ ವಿಷಯ ತಲೆ ಕೆಡಿಸ್ಕೊಂಡು. ಸೊ ಅದೆಲ್ಲ ಬಿಟ್ಟಾಕು ಅಂತಂದರು. ಇದೇ ಬೇಜಾರಲ್ಲ ಕೂತಿದ್ದೆ. ಸೊ ನನ್ನ ಮೈಂಡ್ ರಿಫ್ರೆಶ್ ಆಗೋ ಥರ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೆಸರೆಯಿಂದ ಬಂದಿದ್ದಾರೆ. ಅವ್ರದ್ದು 25th ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಮ್ಮದೇ ಕೇಟ್ರಿಂಗಲ್ಲಿ ಆರ್ಡ್ರ್ ಕೊಡಬೇಕು ಅಂತ ನಮ್ಮ ಮನೇನ ಹುಡ್ಕೊಂಡು ಬಂದಿದ್ದಾರೆ. ಲಾಸ್ಟ್ 1 year ಬ್ಯಾಕ್ ನಾನು ಇವ್ರನ್ನ ಹಾಸನದಲ್ಲಿ ಮೀಟ್ ಆಗಿದ್ದೆ. ವಿಮಾನ ಇಟ್ಕೊಂಡು ಅಲ್ಲಿಂದ ಹುಡ್ಕೊಂಡ್ ಬಂದಿದ್ದೀರಲ್ಲ. ಯೂಟ್ಯೂಬಲ್ಲಿ ಫುಲ್ ನೋಡ್ತೀನಿ ಮೇಡಮ್, ಲಕ್ಷ್ಮೀ ನಾಯಕ್ ಅಂತಿದೆ. ಹೌದಾ? ಯಾವಾಗ್ಲೂ ನೋಡ್ತೀನಿ. ಹೌದಾ? ಥ್ಯಾಂಕ್ ಯು. ಅದರಲ್ಲಿ ಫೋಟೋಗಳು ಬರಲ್ಲ ಅಲ್ವಾ, ನನಗಷ್ಟು ಗೊತ್ತಾಗಲ್ಲ. ಹೌದಾ? ಹಾಕಿದಿದ್ರೆ ನಾ ಖಂಡಿತ ರೆಕಗ್ನೈಸ್ ಮಾಡ್ತಾ ಇದ್ದೆ. ನೀವು ಬಂದ ತಕ್ಷಣ ಈಗ ನೀವು ಫೋಟೋ ತೋರಿಸಿ ನೋಡಿ, 1 ವರ್ಷ ಆಗಿದೆ ಇಟ್ಕೊಂಡಿದ್ದೀರಾ. ಹೌದು ಹೌದೌದು. ಸ್ವಲ್ಪ ಫೋನ್ ಇದಾಗಿದೆ. ಹೌದು. ನಮ್ಮ ಅತ್ತಿಗೆ ಇದು ಅಪ್ಪ, ನೀವು ಇಷ್ಟೆಲ್ಲ ಪ್ರೀತಿ ಕೊಡ್ತೀರ, ನಿಜಕ್ಕೂ ಖುಷಿ ಆಗತ್ತೆ ನನಗೆ. ನೋಡ್ಬೇಕಂತ ನಮ್ಮ ಹಸ್ಬೆಂಡ್ ಹಂಗಂದ್ರು ಈ ಕಡೆ ಎಲ್ಲ ಓಡಾಡ್ತೀನಿ, ನಾನು ಹೋಗಿ ಕೊಟ್ಕೊಂತೀನಿ ಬಿಡು ಅಂತ. ಅಯ್ಯೋ ಥ್ಯಾಂಕ್ ಯು ಪತ್ತ ಅಂತಾರ. ಖುಷಿ ಆಗ್ತಾ ಇದೆ. ಬ್ಲೆಸ್ಸಿಂಗ್ ಹಿಂಗೆ ಇರ್ಲಿ ನಿಮ್ಮ ಪ್ರೀತಿ. ಖುಷಿ ಆಯ್ತು ಮೇಡಮ್. ನೀವು ಒಬ್ಬರೇ ಮಗಳು, ನಾನು ಒಬ್ಬರೇ ಮಗಳು. ಥ್ಯಾಂಕ್ ಯು ಪಾ. ಇಷ್ಟ ಅಕ್ಕ ತಂಗಿತ ನಂಗೆ ಸಿಕ್ತಿದ್ದೀರಲ್ಲ, ತುಂಬಾ ಇಷ್ಟ. ನಾನು ಅಲ್ಲೂ ಅದಕ್ಕೆ ನಿಮ್ ನೋಡಿ ನಾನು ಕರೆದಿ ಮಾತಾಡ್ಸಿದ್ದೆ. ನಿಜ ಖುಷಿ. ನಾನು ನಿಮ್ಮನ್ನ ಮಾತಾಡಿಸ್ಲೇಬೇಕಂತ ಬಂದಿರೋದು. ಮೇಡಮ್ ಮನೆಗೆ ಬಂದು ಮಾತಾಡಿ ಕಾಫಿ ಮಾಡಿ ಕೊಟ್ಟೆ. ಸರ್ ಕೆಳಗಡೆ ಸತೀಶ್ ಜೊತೆ ಮಾತಾಡ್ತಾ ಕೂತಿದ್ರು. ಸೊ ಅವ್ರಿಗೂ ಕೂಡ ಕುಂಕುಮ ಕೊಟ್ಟು ಕಾಫಿ ಚೆನ್ನಾಗಿದೆ ಅಂದರು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ, ನನ್ನ ಫ್ಯಾಮಿಲಿ ಮೇಲೆ ಯಾವಾಗಲೂ ಹೀಗೆ ಇರಲಿ, ಅದು ಒಂದಷ್ಟೇ ನಾನು ಕೇಳ್ಕೊಳ್ಳೋದು. ನನ್ನ ಕಡೆಯಿಂದ ಯಾವುದೂ ತಪ್ಪಾಗಿಲ್ಲ ಗೈಸ್, ನಾನು ಯಾವತ್ತೂ ತಪ್ಪು ಮಾಡೋದೇ ಇಲ್ಲ. ಅದಕ್ಕೆ ನಾನು ಐ ಆಮ್ ಶ್ಯೂರ್ ಇಷ್ಟೆಲ್ಲ ಪ್ರೀತಿ ಕೊಟ್ಟಿದ್ದೀರಲ್ಲ, ನಾನು ಅರ್ಹಳ ನಿಮ್ಮ ಪ್ರೀತಿಗೆ ಅಂತ ಅನಿಸುತ್ತೆ. ಸೊ ಅವರು ಕೂಡ ನನ್ನೂ ಕೂಡ ಇನ್ವೈಟ್ ಮಾಡಿ ನೀವು ಬರಲೇಬೇಕು ಅಂತ ಹೇಳಿ ಸರ್ ಮತ್ತು ಮೇಡಮ್ ಇಬ್ಬರೂ ತುಂಬ ಪ್ರೀತಿಯಿಂದ ಮಾತಾಡ್ಸಿದ್ರು. ನನಗಷ್ಟೇ ಸಾಕು. ಇಷ್ಟು ಜನ ನನ್ನ ಅಕ್ಕ ಅಕ್ಕ ಅಂತ ಬಾಯಿ ತುಂಬ ಮೇಡಮ್ ಅಂತ ಕರೆದು ಗುರ್ತಿಡ್ದು ಮಾತಾಡಿಸ್ತಿರಲ್ಲ, ನನಗಷ್ಟೇ ಸಾಕು ನಿಜವಾಗ್ಲೂ. ಥ್ಯಾಂಕ್ ಯು ಪಾ. ಅಲ್ಲಿಂದ ಬಂದಿದ್ದಕ್ಕೆ ಓಕೆ ಸರ್, ಆಯಿತು. ಹೆಲ್ಮೆಟ್ ತಗೋ. ನಮ್ಮ ಮನೆಯವ್ರ ಲೊಕೇಶನ್ ಕಳಿಸ್ತಾರೆ. ಆಯ್ತಪ್ಪ, ದಯವಿಟ್ಟು ಬರ್ಬೇಕು. ಆಯ್ತಪ್ಪ, ಆಯ್ತು. ಮಕ್ಳಿಗೂ ರಜಾ ಇರುತ್ತೆ. ಅದೇ ಹೌದು, ಗೌರ್ಮೆಂಟ್ ಹಾಲಿಡೇ ಇದೆ. ಆಯ್ತಪ್ಪ, ಓಕೆ ಬಾಯ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದ್ದಿದ್ದನ್ನು ಆ್ಯಸ್ ಇಟ್ ಈಸ್ ರಿಯಲ್ ಆಗಿ ಹಾಕಿದ್ದೀನಿ. ಇದರಲ್ಲಿ ಯಾವುದು ಫೇಕ್ ಫಿಲ್ಟರ್ ಎಂಥದ್ದು
ಮಣ್ಣು ಮಸಿ ಏನೂ ಇಲ್ಲ. ಸ್ವಲ್ಪ ಸ್ಟ್ರೇಟಾಗಿ ಮಾತಾಡ್ತೀನಿ ಅಷ್ಟೇ, ಬಡಬಡ ಅಂತ ಮಾತಾಡ್ತೀನಿ ಅಷ್ಟೇ. ಸೊ ಮನಸ್ಸಲ್ಲಿ ಯಾವುದೂ ಕಲ್ಮಶ ಇಲ್ಲ. ತುಂಬ ನನ್ನ ಮನಸ್ಸು ತುಂಬ ಚಿಕ್ಕದು, ಅಂಥದ್ರಲ್ಲಿ ನನ್ನೂ ಸ್ವಲ್ಪ ಜನ ಪ್ರೀತಿ ಕೊಡ್ತೀರಾ ಅಂದಾಗ ಎಲ್ಲೋ ಹೋಗ್ಬಿಡ್ತೀನಿ ನಾನು ಇಷ್ಟಪಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿಗೆ ಎಲ್ಲೋದ್ರೂ ಗುರುತಿಸ್ತೀರ, ಶ್ವೇತಕ್ಕ ಅಂತ ಕರೀತೀರ. ನಾನು ಹರಳ, ನಿಮ್ಮ ಪ್ರೀತಿಗೆ ಹರಳ ನಾನು. ನಂಗೆ ನಿಜಕ್ಕೂ ಗೊತ್ತಿಲ್ಲ. ಸೊ ತುಂಬ ತಲೆ ನೋಯ್ತಾಯಿದೆ. ಅಡುಗೆ ಊಟಕ್ಕೇನು ಮಾಡಿಲ್ಲ. ಬೆಳಗ್ಗೆಯಿಂದ 2 ಚಪಾತಿ ತಿಂದಿರೋದು. ಸತೀಶು ಕೂಡ ಅಷ್ಟೇ. ಇವರೆಲ್ಲ ಶಾವಿಗೆ ಚಿತ್ರಾನ್ನ ತಿಂದಿದ್ರು. ಮಧ್ಯಾಹ್ನ ಡಬ್ಬಿ ಕೂಡ ಖಾಲಿಯಾಗಿ ಬಂದಿತ್ತು ಇವತ್ತು. ಚಪಾತಿಗೆ ಸ್ವಲ್ಪ ಜಾಮೆಲ್ಲ ಹಾಕಿ ರೋಲ್ ಮಾಡಿಕೊಟ್ಟು ಕಳಿಸಿದ್ದೆ, ಅದು ಮಾಡಿದ್ದೆ. ಸೊ ನೋಡಬೇಕು ಏನು ಮಾಡಬೇಕೋ ಏನೋ ಡಿಸೈಡ್ ಮಾಡಿಲ್ಲ. ಬಟ್ ವ್ಲಾಗ್ ಅಂತೂ ಕಂಟಿನ್ಯೂ ಮಾಡೋಕ್ಕಷ್ಟು ಶಕ್ತಿ ನನ್ನಲ್ಲಿಲ್ಲ. ತುಂಬ ಟಯರ್ಡ್ ಆಗ್ತಾಯಿದೆ ಇವತ್ತು. ತುಂಬ ತಲೆ ನೋವ್ತಾಯಿದೆ. ಮಲ್ಕೊಂಡ್ರೆ ಸಾಕು ಅನ್ನೋ ಥರ ಫೀಲ್ ಆಗ್ತಾಯಿದೆ. ಸೊ ನಂದೇನಾದರೂ ತಪ್ಪಿದರೆ ಕಮೆಂಟ್ ಮಾಡಿ. ಲೈಫಲ್ಲಿ ಫಾರ್ ದ ಫಸ್ಟ್ ಟೈಮ್ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಬೇಕು ನಮಗೆ. ಆದಾಗಲೇ ಗೊತ್ತಾಗೋದು ನಮಗೆ ಅಲ್ವಾ. ಸೊ ವಿಡಿಯೋ ಮಾಡೋರೆಲ್ಲ ಬಿಚ್ಕೊಂಡು ಕುಣಿಯಲ್ಲ ಅಲ್ವಾ, ಏನಂತೀರಾ? ನಮಗೂ ನಮ್ಮದೇ ಆದಂಥ ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ. ಏನು ಹೇಳಿ? ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ. ಅವಳಿಗೆ 99% ಎಲ್ಲ ಉಗ್ದೇ ಕಮೆಂಟ್ ಹಾಕಿದ್ದೀರಾ. ಅಂಥದ್ರಲ್ಲೂ ಅವಳು ನನ್ನ ಕಮೆಂಟ್ ನೋಡಲ್ಲ ಅನಿಸುತ್ತೆ. ಇಂಥ ಕಚಡ ಇರಬೇಕು. ಪದೇ ಅದೇ ತಲೆಗೆ ನೆನೆಸ್ಕೊಳ್ಳಲ್ಲ. ಈ ಫೀಲಿಂಗ್ಸೇ ಸಾಕು ನನಗೆ. ಒಂದು ಅತ್ಯಮೂಲ್ಯವಾದ ಮುತ್ತು ನನ್ನ ಫ್ಯಾಮಿಲಿಯಿಂದ ಕಳ್ಸೋಗಿದೆ ಇವತ್ತು. ಆ ಮುತ್ತೊಂದು ನೆನಪು ಮಾತ್ರ ಇದೆ ಇವತ್ತು. ಆ ನೋವನ್ನೇ ನಾನು ಬರ್ಸೋ ಶಕ್ತಿ ದೇವ್ರು ನನಗೆ ಕೊಡಲಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಏನಾದರೂ ತಪ್ಪಿದರೆ ಸಜೆಸ್ಟ್ ಮಾಡಿ. ಟಾಟಾ ಬೈ ಬೈ. ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಲವ್ ಯು. ಟೇಕ್ ಕೇರ್. ಓಕೆ.